ಸಾರಿಗೆಯ 4 ನಿಗಮಗಳ ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೌಕರರು 2021ರ ಏಪ್ರಿಲ್ 7ರಿಂದ 23ರವರೆಗೆ 17 ದಿನಗಳ ಕಾಲ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರವನ್ನ ಹೂಡಿದ್ರು. 4 ನಿಗಮಗಳಿಂದ ಸುಮಾರು 8,000 ಚಾಲಕರನ್ನ ಬಿಎಂಟಿಸಿ ಒಂದರಲ್ಲೇ ವಜಾ ಮಾಡಲಾಗಿತ್ತು. ಇನ್ನು ವಜಾಗೊಂಡ ನೌಕರರು ಕೋರ್ಟ್ ಮೆಟ್ಟಿಲೇರಿದ್ರು. ನೌಕರರಿಗೆ ಕೆಲಸ ನೀಡಬೇಕು ಅಥವಾ ಸಂಬಳ ನೀಡಬೇಕು ಅಂತ ಕೋರ್ಟ್ ಹೊರಡಿಸಿತ್ತು. ಇದರಿಂದ ಕೆರಳಿ ಕೆಂಡುವಾಗಿರುವ ಬಿಎಂಟಿಸಿ ಅಧಿಕಾರಿಗಳು ನಮ್ಮನ್ನ ಧಿಕ್ಕರಿಸಿ ಕೋರ್ಟ್ ಆದೇಶದ ಮೂಲಕ ಕರ್ತವ್ಯಕ್ಕೆ ಬಂದಿದ್ದಾರೆ ಎಂಬ ಒಂದೇ ಕಾರಣಕ್ಕೆ 480ಕ್ಕೂ ಹೆಚ್ಚಿನ ಚಾಲಕ ನಿರ್ವಾಹಕರಿಗೆ ಪ್ರತಿದಿನ ನರಕವನ್ನ ತೋರಿಸ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸಾರಿಗೆ ನೌಕರರ ಮುಖಂಡರು ಕಾರ್ಮಿಕ ಇಲಾಖೆಗೆ ದೂರನ್ನ ಕೊಟ್ಟಿದ್ದು, ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತ ಸೋಮಣ್ಣ ಬಿಎಂಟಿಸಿಯ ಡಿವಿಷನಲ್ ಕಂಟ್ರೋಲರ್ ನಾರ್ತ್ ಝೋನ್ಗೆ ನೋಟಿಸ್ ಅನ್ನು ನೀಡಿ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಸಭೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಕಾರ್ಮಿಕ ಇಲಾಖೆಯಲ್ಲಿ ನಡೆದ ಸಭೆಗೆ ಬಿಎಂಟಿಸಿಯ ಡಿಸಿ ಬರಲೇ ಇಲ್ಲ. ಕಾರ್ಮಿಕ ಇಲಾಖೆಯ ಉಪ ಆಯುಕ್ತ ಸೋಮಣ್ಣ ಅವರ ನೇತೃತ್ವದಲ್ಲಿಯೇ ನೌಕರರ ಸಭೆಯನ್ನ ನಡೆಸಲಾಯಿತು. ಸಾರಿಗೆ ನೌಕರರ ಮುಖಂಡ ಜಗದೀಶ್ ಬಿಎಂಟಿಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೋರ್ಟ್ ಆದೇಶದ ಮೂಲಕ ಕರ್ತವ್ಯಕ್ಕೆ ಬಂದಿರುವ ಚಾಲಕ ನಿರ್ವಾಹಕರಿಗೆ ಬಿಎಂಟಿಸಿಯಿಂದ ಸಿಗಬೇಕಾದ ಯಾವುದೇ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ.